ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನು ಈಗ ಹೇಳುತ್ತಿರುವ ವಿಷಯವನ್ನ ಜಾಗೃತರಾಗಿ ಕೇಳಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹೆಂಡತಿಗೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಹೇಳಬಾರದಾಗಿರುವ 3 ವಿಷಯಗಳ ಬಗ್ಗೆ ಹೇಳಿದ್ದೇನೆ. ಏನೇ ಆಗಿದ್ದರೂ ಕೂಡ ಈ 3 ವಿಷಯಗಳನ್ನ ನಿಮ್ಮ ಹೆಂಡತಿಯ ಬಳಿ ಹೇಳಬೇಡಿ. ಅಕಸ್ಮಾತ್ ಆಗಿ ಈ ವಿಷಯಗಳನ್ನ ಹೇಳುವುದರಿಂದ ನೀವು ಯಾವಾಗಲೂ ಬಡವರಾಗಿರುವುದರ ಜೊತೆಗೆ ನೀವು ತುಂಬಾ ಅವಮಾನಗಳನ್ನ ಅನುಭವಿಸಬೇಕಾಗುತ್ತದೆ. ಹಾಗಿದ್ರೆ ಬನ್ನಿ ಆ 3 ವಿಷಯಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಆಗ ಮಾತ್ರ ಈ ರೀತಿಯಾಗಿ ಏಕೆ ಹೇಳುತ್ತಿದ್ದೇನೆಂದು ನಿಮಗೆ ಅರ್ಥವಾಗುತ್ತದೆ. ಕೆಲವು ವರ್ಷಗಳ ಹಿಂದೆ ಋಷಿಗಳು ಸುಮಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಏಕಾಂತವಾಗಿ ಪ್ರಶಾಂತವಾಗಿ ಜೀವಿಸುತ್ತಿದ್ದರು. ಈ ರೀತಿಯಾಗಿ ಅವರು ಹೊಂದಿದ ಜ್ಞಾನವನ್ನ ಅನೇಕ ಗ್ರಂಥಗಳಲ್ಲಿ ರಚಿಸಿ ನಮ್ಮೆಲ್ಲರಿಗೂ ಸಿಗುವಂತೆ ಮಾಡಿದರು. ಈ ಗ್ರಂಥಗಳಲ್ಲಿರುವ ಒಂದು ಪುರಾತನ ಕಥೆಯನ್ನ ಈಗ ನಿಮಗೆ ವಿವರಿಸುತ್ತಿದ್ದೇನೆ. ಒಂದು ನಗರದಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡುತ್ತಿದ್ದನು. ಆತನ ಹೆಸರು ಗೋಪಾಲ್. ಆತನು ತುಂಬಾ ಒಳ್ಳೆಯವನು, ಜೊತೆಗೆ ಅಮಾಯಕನು ಕೂಡ. ಎಂದಿಗೂ ಕೂಡ ಒಂದು ತಪ್ಪನ್ನು ಕೂಡ ಮಾಡಿರದ ವ್ಯಕ್ತಿ. ಆತನಿಗೆ ಹೆಂಡತಿ, 2 ಮಕ್ಕಳು ಕೂಡ ಇದ್ದಾರೆ. ಆತನ ಹೆಂಡತಿಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಇದೆ. ಚಿಕ್ಕ ಚಿಕ್ಕ ವಿಷಯಗಳನ್ನ ಮರೆತು ಹೋಗುತ್ತಿರುತ್ತಾಳೆ. ಅಷ್ಟೇ ಅಲ್ಲದೆ ಆಕೆಗೆ ದುಡ್ಡಿನ ಮೇಲೆ ವ್ಯಾಮೋಹ ಜಾಸ್ತಿ ಇದೆ. ಗೋಪಾಲನು ಪ್ರತಿ ವಿಷಯವನ್ನು ಕೂಡ ಆಕೆಯ ಬಳಿ ಶೇರ್ ಮಾಡಿಕೊಳ್ಳುತ್ತಿದ್ದನು. ಆಕೆಯ ಬಳಿ ಯಾವುದನ್ನು ಕೂಡ ಮುಚ್ಚಿಡುತ್ತಿರಲಿಲ್ಲ. ಆದ್ರೆ ಆತನು ತುಂಬಾ ಬಡವನು. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಆ ನಗರದಲ್ಲಿ ಗೋಪಾಲನಿಗಿಂತ ಮತ್ತೊಬ್ಬ ಬಡವನಿಲ್ಲ. ಈ ಗೋಪಾಲ್ ಅಷ್ಟೊಂದು ಕಡು ಬಡವನಾಗಿದ್ದನು. ಆ ನಗರದಲ್ಲಿನ ಒಬ್ಬ ಶ್ರೀಮಂತ ವ್ಯಕ್ತಿಯ ಬಳಿ 14 ಎಮ್ಮೆಗಳು, ಹಸುಗಳು ಇದ್ದವು. ಗೋಪಾಲ ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಾ ಆ ಹಸುಗಳನ್ನ ಸಾಕಿಕೊಂಡು ಇದ್ದನು. ಈ ರೀತಿಯಾಗಿ ತುಂಬಾ ಕಷ್ಟಪಡುತ್ತಾ ತನ್ನ ಕುಟುಂಬವನ್ನ ಸಾಗಿಸುತ್ತಿದ್ದನು. ಒಂದು ದಿನ ಧನವಂತನು ಗೋಪಾಲನನ್ನ ಕರೆದು, ಗೋಪಾಲ್, ಇನ್ನು ಮುಂದೆ ನೀನು ಇಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನ ಬದಲಿಗೆ ಇನ್ನೊಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿಕೊಂಡಿದ್ದೇನೆ. ಇಲ್ಲಿಯವರೆಗೂ ನೀನು ಮಾಡಿದ ಕೆಲಸವನ್ನ ಇನ್ನು ಮುಂದೆ ಆತನು ಮಾಡುತ್ತಾನೆ. ನಾಳೆಯಿಂದ ನೀನು ಇಲ್ಲಿಗೆ ಬರುವ ಅಗತ್ಯವಿಲ್ಲ. ಇಲ್ಲಿಯವರೆಗೂ ನೀನು ಮಾಡಿದ ಕೆಲಸಕ್ಕೆ ಬರುವ ಜೀತವನ್ನ ತೆಗೆದುಕೊಂಡು ಹೋಗು ಎಂದು ಹೇಳಿ ಆತನನ್ನ ಕಳಿಸುತ್ತಾನೆ. ಅದನ್ನು ಕೇಳಿದ ಗೋಪಾಲ್ ತುಂಬಾ ದುಃಖದಿಂದ ಆ ದುಡ್ಡನ್ನ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಆತನ ಕೈಯಲ್ಲಿದ್ದ ದುಡ್ಡನ್ನ ನೋಡಿ ಆತನ ಹೆಂಡತಿ ತುಂಬಾ ಸಂತೋಷ ಪಡುತ್ತಾಳೆ. ಗೋಪಾಲ್ ನಡೆದೆಲ್ಲವನ್ನು ತನ್ನ ಹೆಂಡತಿಗೆ ಹೇಳುತ್ತಾ ತುಂಬಾ ದುಃಖ ಪಡುತ್ತಾನೆ. ಆತನು ಕೆಲಸವನ್ನ ಕಳೆದುಕೊಂಡ ನಂತರ ಖಾಲಿಯಾಗಿ ಮನೆಯಲ್ಲೇ ಕುಳಿತುಕೊಳ್ಳುತ್ತಾನೆ. ಆತನು ಕೆಲಸ ಮಾಡೋದಕ್ಕೆ ಮತ್ತೊಂದು ಕೆಲಸ ಸಿಗಲಿಲ್ಲ. ಹೀಗೆ ದಿನಗಳು ಕಳೆದಂತೆ ಆತನ ಬಳಿ ಇದ್ದ ದುಡ್ಡು ಕೂಡ ಪೂರ್ತಿಯಾಗಿ ಖಾಲಿಯಾಗುತ್ತದೆ. ಹೀಗೆ ಒಂದು ದಿನ ಅವರ ಊರಿನಲ್ಲಿ ಹಬ್ಬವಿರುತ್ತೆ. ಆದ್ರೆ ಗೋಪಾಲನ ಕೈಯಲ್ಲಿ ಒಂದು ಕವಡೆ ಕಾಸು ಕೂಡ ಇಲ್ಲ. ಆ ದಿನ ತನ್ನ ಹೆಂಡತಿ ಮಕ್ಕಳಿಗೆ ಊಟವೂ ಕೂಡ ಸಿಗುತ್ತಿಲ್ಲ. ಆಗ ಅವರೆಲ್ಲರೂ ಹಸಿವಿನಿಂದ ಹಾಗೆ ಮಲಗಿಕೊಳ್ಳುತ್ತಾರೆ. ಇದು ಗೋಪಾಲನನ್ನ ತುಂಬಾ ದುಃಖ ತರುತ್ತದೆ. ಆಗ ಗೋಪಾಲನು, ಅಯ್ಯೋ ಭಗವಂತ, ಏನಿದು ನನ್ನ ಪರಿಸ್ಥಿತಿ ಎಂದು ತುಂಬಾ ದುಃಖ ಪಡುತ್ತಾನೆ. ನಾನು ಒಬ್ಬ ಉಪಯೋಗಕ್ಕೆ ಬರದ ವ್ಯಕ್ತಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ದುಃಖ ಪಡುತ್ತಾನೆ. ಒಂದು ದಿನ ಕಟ್ಟಿಗೆಯನ್ನ ತೆಗೆದುಕೊಂಡು ಬರುವುದಕ್ಕೆ ಅಡವಿಗೆ ಹೋಗುತ್ತಾನೆ. ಆ ಕಟ್ಟಿಗೆಯನ್ನ ಮಾರಾಟ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಬೇಕೆಂದುಕೊಳ್ಳುತ್ತಾನೆ. ಆಗ ಆ ವ್ಯಕ್ತಿಗೆ ಧ್ಯಾನ ಮಾಡುತ್ತಿರುವ ಒಬ್ಬ ಸಾಧು ಕಾಣಿಸುತ್ತಾರೆ. ಆಗ ಗೋಪಾಲನು ಅವರಿಗೆ ನಮಸ್ಕರಿಸಿ ತನ್ನ ಪರಿಸ್ಥಿತಿಯನ್ನ ಆ ಸಾಧುವಿನ ಬಳಿ ಹೇಳಿಕೊಳ್ಳುತ್ತಾನೆ. ನನ್ನ ಹೆಂಡತಿ ಮಕ್ಕಳಿಗೆ 2 ಹೊತ್ತು ಊಟವನ್ನು ಕೂಡ ಹಾಕುವುದಕ್ಕೆ ನನ್ನಿಂದ ಆಗುತ್ತಿಲ್ಲ. ದಯವಿಟ್ಟು ನನ್ನ ಕಷ್ಟಕ್ಕೆ ಪರಿಹಾರವನ್ನ ತಿಳಿಸಿ ಎಂದು ಆ ಸಾಧುವನ್ನ ಬೇಡಿಕೊಳ್ಳುತ್ತಾನೆ. ಆಗ ಆ ಸಾಧು, ನೋಡಪ್ಪ, ನಿನಗೆ ಒಂದು ಮರದ ಬಗ್ಗೆ ಹೇಳುತ್ತೇನೆ. ನೀನು ಆ ಮರವನ್ನ ಏನು ಕೇಳಿಕೊಳ್ಳುತ್ತೀಯೋ ಅದನ್ನ ಅದು ನೀಡುತ್ತದೆ. ಆದ್ರೆ ಒಂದು ವಿಷಯವನ್ನ ಜಾಗೃತವಾಗಿ ನೆನಪಿಟ್ಟುಕೋ. ಆ ಮರದ ಬಗ್ಗೆ ನೀನು ಯಾರ ಬಳಿಯಾದರೂ ಹೇಳಿದರೆ ಆ ನಂತರದಿಂದ ಆ ಮರ ನಿನ್ನ ಕೋರಿಕೆಯನ್ನ ತೀರಿಸುವುದನ್ನ ನಿಲ್ಲಿಸುತ್ತದೆ ಎಂದು ಹೇಳುತ್ತಾರೆ. ಆ ಸಾಧು ಹೇಳಿದ ಮಾತನ್ನು ಕೇಳಿದ ನಂತರ ಗೋಪಾಲ್ ಆ ಮರದ ಬಳಿಗೆ ಹೋಗುತ್ತಾನೆ. ಆ ಮರದ ಬಳಿಗೆ ಹೋದ ನಂತರ ಗೋಪಾಲ್ ಹಸುವಿನಿಂದ ಬಳಲುತ್ತಿರುವ ತನ್ನ ಹೆಂಡತಿ ಮಕ್ಕಳು ನೆನಪಾಗುತ್ತಾರೆ. ಆದ್ದರಿಂದ ಆತನು, ನಾವು ತಿನ್ನುವುದಕ್ಕೆ ಧಾನ್ಯ ಬೇಕೆಂದು ಆ ಮರವನ್ನ ಕೇಳುತ್ತಾನೆ. ಆಗ ತಕ್ಷಣ ಒಂದು ದೊಡ್ಡ ಧಾನ್ಯಗಳ ಮೂಟೆ ಆತನ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಆಗ ಗೋಪಾಲ್ ತುಂಬಾ ಸಂತೋಷದಿಂದ ಆ ಮೂಟೆಯನ್ನು ತೆಗೆದುಕೊಂಡು ಮನೆಗೆ ಬಂದು ತನ್ನ ಹೆಂಡತಿ ಮಕ್ಕಳ ಹಸುವನ್ನ ನೀಗಿಸುತ್ತಾನೆ. ಮಾರನೇ ದಿನ ಗೋಪಾಲ್ ಮತ್ತೆ ಆ ಮರದ ಬಳಿಗೆ ಹೋಗುತ್ತಾನೆ. ಈಗ ಅವನಿಗೆ ಆ ಮರವನ್ನ ಏನು ಕೇಳಬೇಕೆಂದು ಅರ್ಥವಾಗದೆ ಬಂಗಾರದ ನಾಣ್ಯಗಳನ್ನ ಕೊಡಿ ಎಂದು ಕೇಳುತ್ತಾನೆ. ಆಗ ತಕ್ಷಣ ಆತನ ಕೈಗೆ 5 ಬಂಗಾರದ
ನಾಣ್ಯಗಳು ಬೀಳುತ್ತವೆ. ಪಳಪಳ ಹೊಳೆಯುತ್ತಿರುವ ಆ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ತನ್ನ ಹೆಂಡತಿಗೆ ತೋರಿಸುತ್ತಾನೆ. ಆಕೆ ಕೂಡ ತುಂಬಾ ಸಂತೋಷದಿಂದ ಇವು ಹೇಗೆ ಬಂದವು, ನಿಮಗೆ ಯಾರು ಕೊಟ್ಟರು ಎಂದು ಕೇಳುತ್ತಾಳೆ. ಮೊದಲಿಗೆ ಗೋಪಾಲ್ ಆಕೆಗೆ ಏನು ಹೇಳುವುದಿಲ್ಲ, ಆದ್ರೆ ಹೇಳುವವರೆಗೂ ಆಕೆ ಬಿಡುವುದಿಲ್ಲ. ಆಗ ಗೋಪಾಲ್ಗೆ ಬೇರೆ ದಾರಿ ಇಲ್ಲದೆ ನಡೆದೆಲ್ಲವನ್ನು ಕೂಡ ತನ್ನ ಹೆಂಡತಿಯ ಬಳಿ ಹೇಳುತ್ತಾನೆ. ಮಾರನೇ ದಿನ ಗೋಪಾಲ್ ಮತ್ತೆ ಆ ಮರದ ಬಳಿಗೆ ಹೋಗಿ ನನಗೆ 50 ಬಂಗಾರದ ನಾಣ್ಯಗಳು ಬೇಕೆಂದು ಕೇಳಿದಾಗ ಆಗ ಆ ಮರ ಒಂದು ಬಂಗಾರದ ಮೂಟೆಯನ್ನ ಕೊಡುತ್ತದೆ. ಹೀಗೆ ಗೋಪಾಲ್ ಪ್ರತಿದಿನ ಆ ಮರದ ಬಳಿಗೆ ಹೋಗಿ ತಾನು ಬಯಸಿದ್ದನ್ನ ಪಡೆದುಕೊಂಡು ತುಂಬಾ ಧನವಂತನಾಗುತ್ತಾನೆ. ಒಬ್ಬ ದನ ಕಾಯುವವನು ಈ ರೀತಿಯಾಗಿ ಧನವಂತನು ಹೀಗೆ ಆದನು ಎಂದು ಆ ಗ್ರಾಮಸ್ಥರಿಗೆ ಅನುಮಾನ ಬರುತ್ತದೆ. ಅವರು ಗೋಪಾಲ್ ನನ್ನ ಕೇಳಿದಾಗ ಆತನು ಏನು ಕೂಡ ಹೇಳುವುದಿಲ್ಲ. ಆಗ ಅವರು ಆತನ ಹೆಂಡತಿಯನ್ನ ಕೇಳುವುದಕ್ಕೆ ಶುರು ಮಾಡುತ್ತಾರೆ. ಆಗ ಆಕೆ ನಡೆದೆಲ್ಲವನ್ನು ಕೂಡ ಅವರಿಗೆ ಹೇಳುವುದಕ್ಕೆ ಶುರು ಮಾಡುತ್ತಾಳೆ. ಆಕೆಗೆ ಜ್ಞಾಪಕ ಶಕ್ತಿಯ ರೋಗ ಇದ್ದಿದ್ದರಿಂದ ಯಾರಿಗೂ ಹೇಳಬಾರದು ಎಂದು ಹೇಳಿದ್ದನ್ನ ಮರೆತು ಹೋಗುತ್ತಾಳೆ. ಇದರಿಂದ ಆ ರಹಸ್ಯ ಎಲ್ಲರಿಗೂ ಗೊತ್ತಾಗುತ್ತದೆ. ಮಾರನೇ ದಿನ ಗೋಪಾಲ್ ಆ ಮರದ ಬಳಿಗೆ ಹೋಗಿ ದುಡ್ಡನ್ನ ಕೇಳಿದಾಗ ಆಗ ಆ ಮರವು ಯಾವುದೇ ರೀತಿ ರಿಯಾಕ್ಟ್ ಮಾಡುವುದಿಲ್ಲ. ಆತನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದನ್ನ ನಿಲ್ಲಿಸಿ ಬಿಡುತ್ತದೆ. ಆತನು ಕೇಳಿದ್ದನ್ನ ಆ ಮರವು ಕೊಡದೇ ಇದ್ದಿದ್ದರಿಂದ ಆತನು ತುಂಬಾ ದುಃಖದಿಂದ ಮನೆಗೆ ಬರುತ್ತಾನೆ. ತನ್ನ ಹೆಂಡತಿಯ ಆ ರಹಸ್ಯವನ್ನ ಊರಲ್ಲಿರುವ ಎಲ್ಲರಿಗೂ ಕೂಡ ಹೇಳಿದ್ದಾಳೆಂದು ತಿಳಿದುಕೊಂಡು ಆಕೆಗೆ ಬೈಯುತ್ತಾನೆ. ಯಾರಿಗೂ ಹೇಳಬಾರದು ಎಂದು ಹೇಳಿದೆ ತಾನೆ ಎಂದು ಆಕೆಗೆ ನೆನಪು ಮಾಡಿದ್ರು ಕೂಡ ಈಗಾಗಲೇ ನಡೆಯಬಾರದು ನಡೆದು ಹೋಗಿರುತ್ತೆ. ಹೀಗೆ ದಿನಗಳು ಕಳೆದು ಹೋಗುತ್ತಿದ್ದಾವೆ. ಪ್ರತಿದಿನ ಗೋಪಾಲನು ಆ ಮರದ ಬಳಿಗೆ ಹೋಗಿ ಕೇಳುತ್ತಲೇ ಇದ್ದಾನೆ. ಆದ್ರೆ ಆ ಮರವು ಮಾತ್ರ ಸ್ಪಂದಿಸುತ್ತಿಲ್ಲ. ಕೊನೆಗೆ ಚಿಕ್ಕ ಚಿಕ್ಕ ವಸ್ತುಗಳನ್ನು ಕೇಳಿದ್ರೆ ಕೊಡುತ್ತೇನೋ ಅಂತೇಳಿ ಪ್ರಯತ್ನ ಮಾಡಿದಾಗ ಅವುಗಳನ್ನು ಕೂಡ ಕೊಡುವುದಿಲ್ಲ. ಇದರಿಂದ ಗೋಪಾಲ್ ತುಂಬಾ ದುಃಖ ಪಡುತ್ತಾನೆ. ಆತನ ಬಳಿ ಇದ್ದ ಹಣವೆಲ್ಲವೂ ಕೂಡ ಖರ್ಚಾಗುತ್ತಿದೆ. ಆತನ ಬಳಿ ತುಂಬಾ ಹಣವಿದ್ದರಿಂದ ತುಂಬಾ ದಿನಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ ಜೀವನವನ್ನ ಸಾಗಿಸಿದನು. ಕೊನೆಗೆ ಆತನ ಬಳಿ 1 ರೂಪಾಯಿ ಕೂಡ ಇಲ್ಲದಂತೆ ಖರ್ಚಾಗಿ ಹೋಗುತ್ತದೆ. ಗೋಪಾಲ್ ಮತ್ತೆ ಬಡವನಾಗಿ ಹೋದನು. ಹೆಂಡತಿ ಮಕ್ಕಳು ಮತ್ತೆ ಹಸಿವಿನಿಂದ ಮಲಗುತ್ತಿದ್ದಾರೆ. ತನ್ನ ಹೆಂಡತಿ ಮಕ್ಕಳು ಹಸಿವಿನಿಂದ ಇರುವುದನ್ನ ನೋಡಿ ಗೋಪಾಲ್ ತುಂಬಾ ದುಃಖ ಪಡುತ್ತಾನೆ. ಮತ್ತೆ ಇನ್ನೊಂದು ಸಾರಿ ಆ ಸಾಧುವನ್ನ ಭೇಟಿ ಮಾಡಬೇಕು ಅಂತೇಳಿ ಅಡವಿಗೆ ಹೋಗುತ್ತಾನೆ. ಆದ್ರೆ ಈ ಸಾರಿ ಆತನಿಗೆ ಆ ಸಾಧು ಕಾಣಿಸುವುದಿಲ್ಲ. ತುಂಬಾ ದುಃಖ ಪಡುತ್ತಾ ತುಂಬಾ ದಿನಗಳವರೆಗೂ ಆ ಸಾಧುವನ್ನ ಹುಡುಕಾಡುತ್ತಾನೆ. ಆಗ ಒಂದು ದಿನ ಆ ಸಾಧುವು ಆತನಿಗೆ ಕಾಣಿಸುತ್ತಾರೆ. ಆಗ ಗೋಪಾಲ್ ತಕ್ಷಣ ಆ ಸಾಧುವಿನ ಬಳಿಗೆ ಹೋಗಿ ಕೈ ಜೋಡಿಸಿ ನಮಸ್ಕರಿಸಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನೀವು ನನ್ನ ಮೇಲೆ ತುಂಬಾ ಕೋಪ ಮಾಡಿಕೊಂಡಿದ್ದೀರಾ ಎಂದು ನನಗೆ ಅರ್ಥವಾಯಿತು. ಖಂಡಿತವಾಗಿಯೂ ನನ್ನಿಂದ ದೊಡ್ಡ ತಪ್ಪಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ಮತ್ತೊಂದು ಅವಕಾಶವನ್ನ ಕೊಡಿ. ಈ ಸಾರಿ ಖಂಡಿತವಾಗಿಯೂ ನೀವು ಏನು ಹೇಳುತ್ತೀರೋ ಅದನ್ನೇ ಕೇಳುತ್ತೇನೆ. ಬಡತನದಲ್ಲಿರುವ ನನ್ನ ಕುಟುಂಬವನ್ನ ಪೋಷಿಸುವುದಕ್ಕೆ ಮತ್ತೊಂದು ಮಾರ್ಗವನ್ನ ಸೂಚಿಸಿ ಎಂದು ಕೇಳುತ್ತಾನೆ. ಆಗ ಆ ಸಾಧುವು, ನೋಡಪ್ಪ, ನಿಜವಾಗಿಯೂ ನೀನು ದೊಡ್ಡ ತಪ್ಪನ್ನ ಮಾಡಿದ್ದೀಯಾ. ನಾನು ಆ ಮರದ ಬಗ್ಗೆ ಯಾರ ಬಳಿಯೂ ಕೂಡ ಹೇಳಬೇಡ ಅಂತ ಹೇಳಿದ್ರು ಕೂಡ ನನ್ನ ಮಾತನ್ನ ಕೇಳಲಿಲ್ಲ. ನಿನ್ನ ಹೆಂಡತಿಗೆ ಆ ರಹಸ್ಯವನ್ನ ಹೇಳಿ ಈ ರೀತಿಯ ಕಷ್ಟಕರ ಪರಿಸ್ಥಿತಿಯನ್ನ ನೀನೇ ತಂದುಕೊಂಡೆ. ಸರಿ, ಮತ್ತೊಂದು ಸಾರಿ ನಿನಗೆ ಸಹಾಯ ಮಾಡುತ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ನಿನಗೆ ಕೆಲವು ವಿಷಯಗಳನ್ನ ಹೇಳುತ್ತೇನೆ, ಜಾಗೃತವಾಗಿ ಕೇಳು ಎಂದು ಆ ಸಾಧುವು ಹೇಳುತ್ತಾರೆ. ಆಗ ಗೋಪಾಲನು, ದಯವಿಟ್ಟು ಹೇಳಿ ಸ್ವಾಮಿ, ನಿಮ್ಮ ಆಜ್ಞೆಯನ್ನ ಶಿರಸ ಪಾಲಿಸುತ್ತೇನೆಂದು ಹೇಳುತ್ತಾನೆ. ಆಗ ಆ ಸಾಧುವು, ನೋಡಪ್ಪ, ನಾನು ಈಗ ಹೇಳುತ್ತಿರುವ ಈ 3 ವಿಷಯಗಳನ್ನ ನಿನ್ನ ಹೆಂಡತಿಗೆ ಹೇಳಬಾರದು. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಈ 3 ವಿಷಯಗಳು ನಿನ್ನ ಹೆಂಡತಿಗೆ ಗೊತ್ತಾಗಬಾರದು. ಅದರಲ್ಲಿ ಮೊದಲನೆಯದು ನಿನ್ನ ಆದಾಯದ ಮೂಲ. ಅಂದ್ರೆ ನೀನು ಹೇಗೆ ದುಡ್ಡನ್ನ ಸಂಪಾದನೆ ಮಾಡುತ್ತಿದ್ದೀಯಾ, ಏನು ಕೆಲಸ ಮಾಡುತ್ತಿದ್ದೀಯಾ, ಎಷ್ಟು ದುಡ್ಡನ್ನ ಸಂಪಾದನೆ ಮಾಡುತ್ತಿದ್ದೀಯಾ, ಯಾರ ಬಳಿ ಕೆಲಸವನ್ನು ಮಾಡುತ್ತಿದ್ದೀಯಾ, ಈ ವಿಷಯಗಳನ್ನ ನಿನ್ನ ಹೆಂಡತಿಯ ಬಳಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಹೇಳಬಾರದು. ಒಂದು ವೇಳೆ ಆ ರೀತಿಯಾಗಿ ನೀನು ಹೇಳಿದರೆ ಈ ವಿಷಯಗಳನ್ನ ಊರಿನಲ್ಲಿರುವ ಜನರಿಗೆ ಹೇಳಿ ನಿನ್ನನ್ನು ಅವಮಾನಗೊಳಿಸಬಹುದು. ಆದ್ದರಿಂದ ನಿನಗೆ ಶತ್ರುಗಳು ಯಾರಾದರೂ ಇದ್ದರೆ ನಿನ್ನ ಕೆಲಸವನ್ನು ಹಾಳು ಮಾಡುವ ಅವಕಾಶ ಇರುತ್ತದೆ. ಅಷ್ಟೇ ಅಲ್ಲದೆ ಊರಿನಲ್ಲಿರುವ ಕೆಲವು ಜನರು ನಿನ್ನನ್ನು, ನಿನ್ನ ಕೆಲಸವನ್ನ ಅಪಹಾಸ್ಯ ಮಾಡುವ ಅವಕಾಶವಿರುತ್ತದೆ. ಎರಡನೆಯದು, ನಿನ್ನ ಬಲಹೀನತೆ ಏನು ಎಂಬುದನ್ನ ನಿನ್ನ ಹೆಂಡತಿಗೆ ಹೇಳಬಾರದು. ನೀನು ಯಾವ ವಿಷಯದಲ್ಲಿ ಬಲಹೀನನಾಗಿದ್ದೀಯೋ ಅದು ನಿನ್ನ ಹೆಂಡತಿಗೆ ಗೊತ್ತಾದರೆ ನಿನ್ನನ್ನ ಅವಮಾನ ಮಾಡುವ ಅವಕಾಶವಿರುತ್ತದೆ. ಪದೇ ಪದೇ ನಿನಗೆ ಅದೇ ವಿಷಯಗಳನ್ನು ನೆನಪು ಮಾಡಿ ನಿನ್ನನ್ನ ಅಪಹಾಸ್ಯ ಮಾಡುವ ಅವಕಾಶವಿರುತ್ತದೆ. ನಿಮ್ಮಿಬ್ಬರ ಮಧ್ಯೆ ಯಾವುದಾದ್ರೂ ವಿಷಯಕ್ಕೆ ಜಗಳ ಬಂದಾಗ ಆಕೆ ನಿನ್ನ ಬಲಹೀನತೆಯನ್ನ ತೋರಿಸಿ ನಿನ್ನನ್ನ ಅಪಹಾಸ್ಯ ಮಾಡುವ ಅವಕಾಶವಿರುತ್ತದೆ. ಆದ್ದರಿಂದ ನಿನ್ನ ಬಲಹೀನತೆಯನ್ನ ನಿನ್ನ ಹೆಂಡತಿಗೆ ಗೊತ್ತಾಗದಂತೆ ಜಾಗೃತ ವಹಿಸು. ಇನ್ನು ಮೂರನೆಯದು, ನಿನ್ನ ಜೀವನದಲ್ಲಿ ಎದುರಿಸಿರುವ ಅತಿ ದೊಡ್ಡ ಅವಮಾನದ ಬಗ್ಗೆ ನಿನ್ನ ಹೆಂಡತಿಯ ಬಳಿ ಹೇಳಿಕೊಳ್ಳಬೇಡ. ನಿನ್ನನ್ನ ಯಾರು ಅವಮಾನಿಸಿದರು, ಹೇಗೆ ಅವಮಾನಿಸಿದರು, ಯಾವ ರೀತಿ ನಿನಗೆ ದುಃಖ ನೀಡಿದರು ಎಂಬುದನ್ನ ನಿನ್ನ ಹೆಂಡತಿಗೆ ಹೇಳುವುದರಿಂದ ನಿಮ್ಮಿಬ್ಬರ ಮಧ್ಯೆ ಎಂದಿಗಾದರೂ ಜಗಳವಾದಾಗ ಆಕೆಯು ಕೂಡ ನಿನ್ನನ್ನ ಅವೇ ಮಾತುಗಳನ್ನಾಡುವ ಅವಕಾಶವಿರುತ್ತದೆ. ಆದ್ದರಿಂದ ನೀನು ಪದೇ ಪದೇ ದುಃಖ ಪಡುವ ಅವಕಾಶ ಬರುತ್ತದೆ.
ಆದ್ದರಿಂದ ನೀನು ಅನುಭವಿಸಿದ ಅತಿ ದೊಡ್ಡ ಅವಮಾನವನ್ನ ನಿನ್ನ ಹೆಂಡತಿಗೆ ತಿಳಿಯದಂತೆ ನೋಡಿಕೋ. ಆ ಸಾಧುವು ಆ ರೀತಿ ಹೇಳಿದ ನಂತರ ಗೋಪಾಲನಿಗೆ ತನ್ನ ಹೆಂಡತಿಯ ಬಳಿ ಯಾವ ವಿಷಯವನ್ನ ಹೇಳಬೇಕು, ಯಾವ ವಿಷಯಗಳನ್ನ ಹೇಳಬಾರದು ಎಂದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸ್ನೇಹಿತರೆ, ನೀವು ಕೂಡ ಈ 3 ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಿ. ಇವುಗಳನ್ನ ನಿಮ್ಮ ಹೆಂಡತಿಗೆ ಹೇಳದಂತೆ ಜಾಗೃತರಾಗಿ ಇದ್ದುಕೊಂಡು ಸಂತೋಷವಾಗಿ ಪ್ರಶಾಂತವಾಗಿ ಜೀವನವನ್ನ ನಡೆಸಿ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.